ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್ಸ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ. ಅಂಡ್ ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ. ಸ್ವಲ್ಪ ಎಲ್ಲ ಹೊರಗೆ ಹೋಗೋಕ್ಕಿತ್ತು, ಹೊರಗೆ ಹೋಗಿ ಬಂದು ಹಂಗೆ ಸ್ವಲ್ಪ ಹಸಿರು ಆಗ್ತಿತ್ತು ಅಂತ ಹೇಳಿ ಸೊ ಅಣ್ಣಂದಿದ್ದಾರೆ, ಅವ್ರಿಗಿಲ್ಲ, ನನಗೆ ಮಾತ್ರ ಇವತ್ತು ಹೇಳಿ ಚೆನ್ನಾಗಿದೆ. ನಮ್ಮ ಮನೆ ಹಳೆ ಮನೆ ಹತ್ರ ಬಂದಿದ್ದೀವಿ. ಈ ಬ್ಲಾಗ್ನ ಪೂರ್ತಿಯಾಗಿ ನೋಡಿ, ಇವತ್ತಿನ ದಿನ ಸರಿ ಹೇಗಿರುತ್ತೆ ಏನೋ ಅಂತ ಕಂಪ್ಲೀಟ್ ಆಗ್ತದೆ. ನಿನ್ಗೇನ್ ತಗೊಂಡಿದ್ಯಾ ಬೇಬಿ? ಬೇಬಿ ನಿನಗೇನ್ ತಗೊಂಡಿದ್ಯಾ? ನಾನು ಆಯಿಲ್ ಅಂತ ಸಾಮ ಆಯಿಲ್ ಹಾಕಿ ಅಂತ ಹೇಳ. ಬೆಳಗ್ಗೆಯಲ್ಲಿ ಮೇಲ್ ಸ್ಟಾರ್ಟ್ ಮಾಡಿ ಮಾಡಿ ಆದ್ಮೇಲೆ ತೋರ್ಸುದ ನಾನು ಹೆಂಗ್ ರುಬ್ತಾರಂದ್ರೆ ಕಾಣಿಸ್ತಾ ಇದೆ ಇದ್ರಲ್ಲಿ ಹೊಗೆ ಗೊತ್ತೈತೆ ಅದು ರೈಸ್ ಬಾಯ್ಲ್ಡ್ ರೈಸಾ? ವೈಟ್ ರೈಸ್, ಸಾಯಂಕಾಲ ಬಾಯ್ಲ್ಡ್ ರೈಸ್. ಓಕೆ. ಹಾ, ನಿನ್ ಜಾಗ ಇರ್ಲಿಲ್ಲ, ಇವ ಇಡೀ ಮನೆ ಹುಡುಕ್ತವನ್. ಪ್ರಿಯಾ, ಪಪ್ಪ ಕರೀತವನ್ ಬಾ. ನಂಗೆ ಇವತ್ತು ವರ್ಕ್ ಫ್ರಮ್ ಹೋಮು, ಇದು ಬಿದ್ದಿರೋದು ನೋಡಿ. ಬಟ್ಟೆ ಒಣಕ್ ಬದ್ದಾಗ ಹೇಳಿದ್ದೀನಿ, ಹೇಳ್ರಿ. ಹೋಯ್ತೀನಿ ನಿಜ ಹೋಗ್ತೀನಿ ಬೇಗ. 5 ನಿಮಿಷ ಬೇಬಿ ನಿಂಗ್ ಸೊಂಟ ನೋವಾಗೋದು ಸುಮ್ಮನೆ ಇರು. ಬೇಬಿ ಅರ್ಕನ್ ನೋಡ್ ಬೇಬಿ, ಅರ್ಧಗಿರೋ ಪ್ಯಾಂಟ್ ಇಕ್ಕೊಂಡ್ ಹೆಂಗ್ ಮರ್ಯಾದೆ ತೆಗಿತಾನೆ. ಅದನ್ನೇ ಇಕ್ಕೊಂಡ್ ಅವ್ನ್ ಬೇಬಿ 3 days ಇಂದ. ಬಾಲ್ ಬೇಕಾ? ಎಂತ ಬೇಡ, ಬಿಸಾಡಿ. ಬೇರೆ ಇದೆಯಾ? ಎಂತ 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 ಏನ್ ಅವಾಗ ನಿಂದೆ ಎಂತ? ಅವ್ರಿಗೆ ಅಲ್ಲಿ ಇದಾರಲ್ಲ ತುರ್ಬೇಕೆರೆಯಲ್ಲಿ ಅವ್ರಿಗೆ ಹೇಳ್ತೀನಿ. ಇನ್ನು ಅವ್ರಿಗೆ ಹೇಳ, ಎಲ್ರೂ ಮಂಗಿರಲ್ಲ ಅವ್ರಿಗೆ ಹೇಳ. ನಾನು ಯಾರು ಹೇಳಲ್ಲ, ಯಾಕೆ ಇವನಿಗೆ ಸ್ನಾನ ಮಾಡ್ಸೋದು ಗೈಸ್ ನಾವು. ನಮಗ ಹೊಸ್ಲ ಮೇಲೆ ಹೋಗ್ಬಿಟ್ಟು ಅರ್ಶನೆಲ್ಲ ಮೈಗೆ ಹಚ್ಕೊಂಡ್ ಬರೋದು. ಈ ಕೈ ಎಳೆದು ಬೇಬಿ. ಕೊಟ್ಬಿಟ್ರ ಬಿಡ್ರು ಅಂತೇನಲ್ಲ. ಸ್ನಾನ ಮಾಡ್ಬಿಟ್ಟು ಎಲ್ಲಿ ಕೂತಿದ್ಯಾ ಮಗ್ನೆ ನೀನು? ಮಾಡ್ತೀನಿ. ಬಾಯ್ನ ಬಾಬಾ, ಪಪ್ಪ ಬಂದ, ಪಪ್ಪ ಬಂದ. ಹೋಗ್ ಮಗ್ನೆ. ಗೈಸ್ ಉಚ್ಕೊಂಡು ಹೋಗ್ಬಿಟ್ಟವನೆ. ಸ್ನಾನ ಮಾಡಿಸ್ಬಿಟ್ರು. ಅಯ್ಯೋ ದೇವ್ರೆ, ಹೇಳ್ರಿ ಅವ್ರು ಹೊಸದು ಕಣ್ಲಾ. ನಮ್ಮ ಮನೇಲಿ ಇಷ್ಟ ದಿನ ತಂದಿರ್ಲಿಲ್ಲ, ನಿನ್ಗೋಸ್ಕರ ಅಂತ ತಂದಿದೀವಿ. ರಿಯೋ ತೊಡೆ ಮೇಲೆ ಕೂರಿಸ್ಕೋ ಬೇಬಿ, ಭಯ ಪಡಲ್ಲ ಅವ್ನು, ಸೌಂಡಿಗೆ ಎದುರ್ಕೋತಾವನೆ. ಇವನ್ಗೆ ಹೇಳಿದ್ರೆ ಏನಾಗಲ್ಲ, ಇರಪ್ಪ. ರಿಯೋ ತೊಡೆ ಮೇಲೆ ಕೂರಿಸ್ತೀವಿ, ಏನಾಗಲ್ಲ. ಒಂದ್ ಕೈಲಿ ಹಿಡ್ಕೋ, ಇನ್ನೊಂದ್ ಕೈಲಿ ಮಾಡು. ಇದೊಂದು ಅಡ್ಡಡ್ಡಕ್ಕೆ ಬರ್ತದೆ. ಮುಖ ಹತ್ರ ಮಾಡು, ಶೀತ ಆಗ್ಬಿಡುತ್ತೆ. ಮುಖಕ್ಕೆ ಅವನಿಗೆ ಶೀತ ಇರೋದು ಬೇಗ. ಮುಖ ಮಾಡು. ಮುಖ ಮಾಡ್ಬಾರ್ದು, ಶೀತ ಆಗತ್ತೆ. ತಲೆ ನತ್ತಿ ಹತ್ರ ಮಾಡು, ಮಗುತನದು. ಡೈರೆಕ್ಟ್ ಬಿಸಿ ಕೊಡ್ಬೇಡ, ಅವನಿಗೆ ಹರ್ಟ್ ಆಗ್ಬೋದು. ಅವ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್.
ನಮ್ಮ ಹತ್ರ ಹಿಂಗೆ ಬೇರೆ ಕಡೆ ಎಲ್ಲಾರು ಕರ್ಕೊಂಡು ಹೋದ್ರೆ ಗ್ರೀನ್ ಎದುರು ಬಿಡ್ತಾನೆ ಕಾಲು ಹೆಂಗ್ ಕೂತದೆ ನೋಡಿ ಮಗು ಕೂತು ನೋಡಿ ಒಂದ್ ಪ್ಲೇಟ್ ಗೋಬಿ ತಿಂದ ತಂಗ್ಳು ಗೋಬಿ ಕೂತ್ಕೋ ಅಮ್ಮಾಗ್ನ ಏನ ಆಗಲ್ಲ. ಏನಾಯ್ತು ಶೆಕೆ ಶೆಕೆ ಆಗ್ತದೆ ಅಂತಾರೆ. ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿದೆ. ಇವತ್ತು ನಾವು ಮತ್ತೆ ನಮ್ದು ಓಲ್ಡ್ ಡೇಸ್ ನ ರಿಕಾಲ್ ಮಾಡಕ್ ಹೋಗ್ತಾ ಇದೀವಿ. ಗೈಸ್, ನಾವು ಮುಂಚೆ ಲವ್ ಮಾಡುವಾಗ ಎವ್ರಿ ವೀಕೆಂಡ್ ನಾವಿಬ್ರು ಡೇಟ್ಗೆ ಹೋಗ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಇತ್ತೀಚೆಗೆ ತುಂಬಾ ಅಂದ್ರೆ ತುಂಬಾನೇ ಕಮ್ಮಿ ಆಗೋಗಿತ್ತು. ಈಗ ಲಾಸ್ಟ್ ಒಂದ್ 2 ವರ್ಷ ಮದ್ವೆ ಆದ್ಮೇಲೆ ಅಂತೂ ಕಂಪ್ಲೀಟ್ ಆಗಿ ಎಲ್ಲ ಸ್ಟಾಪೇ ಮಾಡ್ಬಿಟ್ಟಿದ್ವಿ. ಅಷ್ಟಕ್ಕಷ್ಟೇ ಏನಾದ್ರು ತುಂಬಾ ಸ್ಪೆಷಲ್ ವೆಕೇಶನ್ಸ್ ಇದ್ರೆ ಮಾತ್ರ ಅದು ಪ್ಲಾನ್ ಮಾಡಿ ಹೋಗ್ಬೇಕು ಅನ್ಸಿದ್ರೆ ಹೋಗ್ತಾ ಇದ್ವಿ. ಬಟ್ ಮತ್ತೆ ನಮ್ಗೆ ಅನ್ಸ್ತು ವಿ ನೀಡ್ ಟು ರೀಸ್ಟಾರ್ಟ್ ಆ ಲೈಫ್ ಅಂತ. ಬಿಕಾಸ್ ನಮ್ಗೆ ನಾವು ಟೈಮ್ ಕೊಟ್ಕೊಬೇಕಲ್ವಾ, ನಮ್ಮನ್ನ ನಾವು ಸೆಲೆಬ್ರೇಟ್ ಮಾಡ್ಕೊಬೇಕು ಅನ್ನೋ ಕಾರಣಕ್ಕೆ ವಿ ಹ್ಯಾವ್ ಸ್ಟಾರ್ಟೆಡ್ ಅಗೇನ್. ಸೊ ಹಾಗಾಗಿ ವಾರ ಒಂದೊಂದು ಡೇಟ್ಗೆ ಅಂತ ಪ್ಲಾನ್ ಮಾಡಲ್ಲ, ಅನ್ಪ್ಲಾನ್ಡ್ ಆಗಿ ಕೆಲವೊಮ್ಮೆ ಹೋಗ್ಬಿಡ್ತೀವಿ. ಸೊ ಹಾಗೆ ಇವತ್ತು ಕೂಡ ಒಂದು ಡೇಟ್ಗೆ ಹೋಗ್ತಾ ಇದ್ವಿ, ಡಿನ್ನರ್ ಡೇಟ್ಗೆ. ನಮ್ಮಿಬ್ರು ಮಧ್ಯೆ ಶಿವಪೂಜಲ್ ಕಡಿತಾರ ನನ್ನ ದತ್ತು ಪುತ್ರ ಕೂಡ ಬರ್ತಿದ್ದಾನೆ, ನನ್ನ ತಮ್ಮ. ಸೊ ಅವನು ಕರ್ಕೊಂಡು ಹೋಗೋಣ. ಇವಾಗ ಎಲ್ಗೆ ಹೋಗ್ತೀವಿ ಏನಂತ ತೋರಿಸ್ತೀನಿ. ದಿಸ್ ಇಸ್ ಮೈ ಔಟ್ಫಿಟ್. ಇದು ಓಂಡ್ ಅಲ್ಲಿ ಆಫರ್ ನಡೀತಾ ಇತ್ತು, ಅವಾಗ ತಗೊಂಡೆ. ಜಸ್ಟ್ 700 ರುಪೀಸ್ ಅಷ್ಟೇ. ಚೆನ್ನಾಗಿದೆ, ಕಂಫರ್ಟ್ ಆಗಿ. ಅಂಡ್ ಇದು ಆಕ್ಚುಲಿ ಸ್ಲೀವ್ ಲೆಸ್ ಇರೋದು ಈ ತರ. ಬಟ್ ನನಗೆ ಸ್ವಲ್ಪ ಕಂಫರ್ಟ್ ಇಲ್ಲ ಅನ್ಬಿಟ್ಟು ನಾನು ತೋರಿಸ್ತಾ ಇಲ್ಲ. ಹಾಕದೇ ಇಲ್ಲ ಅಂತಲ್ಲ, ಹಾಕ್ತೀನಿ. ಬಟ್ ಫಾರ್ ನೌ ಐ ಆಮ್ ನಾಟ್ ದ್ಯಾಟ್ ಕಂಫರ್ಟಬಲ್. ಸೊ ಅದಕ್ಕೆ ಮೇಲ್ಗಡೆ ಜಾಕೆಟ್ ಹಾಕೊಂಡಿದ್ದೀನಿ. ಹೊರಗಡೆ ಆಬ್ವಿಯಸ್ ಆಗಿ ಚಳಿ ಇರುತ್ತೆ. ಇಟ್ಸ್ ಆಲ್ರೆಡಿ ಎಷ್ಟಾಗಿದೆ, 7:30ಗೆ ಸ್ಲಾಟ್ ಬುಕ್ ಆಗಿರೋದು. ಬಟ್ ನಾವಿನ್ನ ಇಲ್ಲೇ ಇದೀವಿ. ಈಗ ಹೊರಡಬೇಕು ರಪ್ಪ ಅಂತ. 8 o'clock ಆಗ್ಬಿಡುತ್ತಲ್ಲ ಹೋಗೋ ಅಷ್ಟರಲ್ಲಿ. ಚಲೋ ಸೈಡ್ ಹೋಗೋದು. ನನ್ನ ಔಟ್ಫಿಟ್ ನಾನು ತೋರಿಸ್ಬಿಡು. ಇದು ನನ್ನ ಗಂಡನ ಔಟ್ಫಿಟ್. ಟೂರು ತಡೀರಿ, ಇದು ನನ್ನ ಔಟ್ಫಿಟ್. ದಿಸ್ ಇಸ್ ಹೌ ವಿ ಆರ್ ಲುಕಿಂಗ್. ಅವನೇ ಕ್ಯಾಮ್ರಾ ತುಂಬಾ ಸೈಜ್ ಮ್ಯಾಟರ್ಸ್. ಓ, ಏನ್ ಜಿಮ್ಗೆ ಹೋಗ್ತಿದ್ದೀನಿ, ಬಾಡಿ ಬರ್ತಿದೆ ಅಂತ ಇಷ್ಟೊಂದು ಬಿಲ್ಡಪ್. ಯಾರು ಹೇಳಿದ? ಜಿಮ್ ನಾಳೆಯಿಂದ ಸ್ಟಾಪ್. ಏಕೆ ಹಂಗೆ? ನೋಡಿ, ನೀನ್ ಜಿಮ್ ಬಿಟ್ರೆ ನಾನು ಪ್ರೋಟೀನ್ ಪೌಡರ್ ಕೊಡ್ಸಲ್ಲ. ಓಕೆ, ಲೆಟ್ಸ್ ಗೋ ಗೈಸ್. ಚೆನ್ನಾಗಿದ್ಯಾ ಬಿಡಲ್ಲ? ನ್ಯಾಚೋಸ್ ಒಂದು ಚಿಕನ್. ನಾನು ಅನುಷ್ ಇವತ್ತು ವೆಜ್. ಇಲ್ಲಿ ಸ್ಪ್ರಿಂಗ್ ರೋಲ್ ಇದೆ. ಅನುಷ್ ಇಲ್ಲಿದ್ದಾನೆ. ಇವತ್ತು ರೈಸ್ ಕೂಡ ಬಂದಿದೆ. ವೈಬು ಚೆನ್ನಾಗಿದೆ. ಮನೆಯಿಂದ 10 ರೂಪಾಯಿ ಇದೆ. ಇಲ್ಲಿ ಡಾನ್ಸ್ ಫ್ಲೋರ್ ಎಲ್ಲ ಇದೆ ಗೈಸ್. ನಾನು ಕಾರಲ್ಲಿ ಮಾತಾಡೋದು ನಮ್ಮ ಮಕ್ಕಳು. ಆ್ಯಕ್ಚುಲಿ ಅಣ್ಣನ ಬರ್ಡೇ ಇದ್ದಿದ್ದು 3 days ಬಿಫೋರೇ. ಬಟ್ ಸ್ವಲ್ಪ ಫ್ಯಾಮಿಲಿ ಅಲ್ಲಿ ಏನೋ ತೊಂದರೆ ಆಗಿದ್ದ ಕಾರಣ ಅವ್ರ ಬರ್ಡೇನ ಅವತ್ತು ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇದು ಕೂಡ ಪ್ಲ್ಯಾನ್ಡ್ ಅಲ್ಲ, ನಾವು ಮಾತ್ರ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಆ್ಯಸ್ ಐ ಟೋಲ್ಡ್ ಯು ಬಿಫೋರ್. ಬಟ್ ಸರ್ಪ್ರೈಸಿಂಗ್ಲಿ ಅವ್ರು ನಮ್ಮನ್ನ ಮೀಟ್ ಮಾಡಬೇಕಂತ ಮನೆ ಹತ್ರ ಇದ್ದರು. ನಾವು ಹಾಗೆ ಅವ್ರನ್ನ ಕರೆಸ್ಕೊಂಡ್ವಿ, ಇಲ್ಲೇ ಇದ್ದೀವಿ ಬನ್ನಿ ಇಲ್ಗೇನೆ ಅಂತ ಅಂದ್ಬಿಟ್ಟು. ಅವ್ರಿಗೆ ಪಾಪ ಬರೋಕ್ಕೆ ಇಷ್ಟ ಇರಲಿಲ್ಲ, ನಮ್ಮ ಫ್ಯಾಮಿಲಿ ಟೈಮ್ ಅಂದ್ಬಿಟ್ಟು. ಬಟ್ ದೆನ್ ಅವರು ನಮ್ಮ ಫ್ಯಾಮಿಲಿನೇ ಅಲ್ವಾ, ಸೊ ಹಾಗಾಗಿ ಕರೆಸ್ಕೊಂಡ್ವಿ. ಆ್ಯಂಡ್ ಇಲ್ಲೇ ಚಿಕ್ಕದಾಗ ಒಂದು ಬ್ರೌನಿನ ಬೇಕ್ ಮಾಡಿಸ್ಬಿಟ್ಟು ಇಲ್ಲ ಸರ್ಪ್ರೈಸಾಗಿ ಅವ್ರಿಗೊಂದು ಕೇಕ್ನ ಕಟ್ ಮಾಡಿಸಿದ್ವಿ. ಇಟ್ ವಾಸ್ ಸೋ ಗುಡ್. ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ರು ಅವರು ಕೂಡ. ಅವ್ರಿಗೂ ಸಖತ್ ಖುಷಿ ಆಯಿತು. ಆ್ಯಂಡ್ ನಾವು ಅಷ್ಟೇ ತುಂಬಾ ಖುಷಿಯಾಗಿದ್ವಿ. ಜಾಸ್ತಿ ಹೊತ್ತಿರಲಿಲ್ಲ ಪಾಪ, ಅವ್ರು ಊಟ ಗಿಟ ಏನೂ ಮಾಡಲಿಲ್ಲ ಅಲ್ಲಿ. ನಾವಂತೂ ಅಲ್ಲಿರೋ ಸ್ಪೆಷಲ್ ವೆರೈಟಿ ಆಫ್ ಫುಡ್ನ ಆರ್ಡರ್ ಮಾಡಿ 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 ಮೇನ್ ಡಿಶೇ ತಿನ್ನಲಿಲ್ಲ, ಸೈಡ್ ಡಿಶಲ್ಲೇನೇ ಮುಗ್ದೋಗಿತ್ತು ನಮಗಂತೂ. ಆ್ಯಂಡ್ ವಿ ಆರ್ ಸೋ ಹ್ಯಾಪಿ. ಅವರು ಬಂದಿದ್ದು ನಮಗೆ ಖುಷಿ, ನಾವಲ್ಲಿದ್ದು ಅವ್ರಿಗೆ ಖುಷಿ. ಆ್ಯಂಡ್ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಚೆನ್ನಾಗಾಯಿತು. ಪಾಪ ಅಣ್ಣಂಗೆ ಏನು ಬರ್ತ್ಡೇ ಸೆಲೆಬ್ರೇಷನ್ನೇ ಆಗಿರಲಿಲ್ಲ ಈ ವರ್ಷ. ಐ ಹೋಪ್ ಅವ್ರಿಗೂ ಇದು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ನಾವು ಕೂಡ ಇಲ್ಲಿ ಸೆಲೆಬ್ರೇಟ್ ಮಾಡಿ ಸ್ವಲ್ಪ ತಿದ್ದು ಜೊತೆಲೇ ಹೊರಟ್ವಿ ಆ್ಯಕ್ಚುಲಿ ಅವರು ನಾವೆಲ್ಲ. ಬಟ್ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಂದರೆ ನಿತ್ತಿನು ಇವರು ಎಲ್ಲ ಹೆವಿಯಾಗಿ ಕುಣಿದಿದ್ದಾರೆ. ಅದೆಲ್ಲ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಬರುತ್ತೆ. ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಪಕ್ಕಾ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ, ಓಕೆನಾ?